ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಷ್ಮಿತಾ ನಟರಾಜ್. ವೀಕ್ಷಕರೇ, ಪ್ರತಿನಿತ್ಯ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳು, ಕಷ್ಟಗಳು ನಾವು ನೋಡ್ತಾನೆ ಇರ್ತೀವಿ. ಅದ್ರಲ್ಲೂ ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ಸಾಲದ ಸಮಸ್ಯೆಗಳಾಗಿರ್ಬೋದು, ಉದ್ಯೋಗದ ಸಮಸ್ಯೆಗಳಾಗಿರ್ಬೋದು, ವಿದ್ಯಾಭ್ಯಾಸದ ಸಮಸ್ಯೆಗಳಾಗಿರ್ಬೋದು, ಇನ್ನು ಮದುವೆಯ ಸಮಸ್ಯೆಗಳಾಗಿರ್ಬೋದು. ಇವೆಲ್ಲ ನಮ್ಮ ಜೀವನದಲ್ಲಿ ಸಾಮಾನ್ಯವಾದವೆ. ಇನ್ನು ಅದಕ್ಕೆ ಸಂಬಂಧಪಟ್ಟಂತೆ ನಮ್ಗೆ ಅದ್ರ ಬಗ್ಗೆ ಪರಿಹಾರಗಳು ಸಹ ಇರ್ತವೆ. ಆದ್ರೆ ಆ ಪರಿಹಾರ ಏನು ಅನ್ನೋದು ಮಾತ್ರ ನಮಗ್ ಗೊತ್ತಿರಲ್ಲ. ಅದನ್ನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಮತ್ತು ಕ್ರಿಸ್ಟಲ್ ಜ್ಯೋತಿಷಿಗಳಾದಂತಹ ಶ್ರೀಮತಿ ಸ್ಮಿತಾ ಅವರು. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಮೇಡಮ್. ನಮಸ್ತೆ. ಎಸ್ ಮ್ಯಾಮ್, ನಾನು ಈಗಾಗಲೇ ಹೇಳ್ತಾ ಇದ್ದೆ, ಎಲ್ಲರ ಜೀವನದಲ್ಲೂ ಸಮಸ್ಯೆಗಳಾಗಿರ್ಬೋದು, ಆಗಿರ್ಬೋದು ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಮತ್ತೆ ಅವ್ರಿಗೆ ಅದ್ರ ಬಗ್ಗೆ ಪರಿಹಾರಗಳು ಏನು ಅನ್ನೋದು ಮಾತ್ರ ಗೊತ್ತಿರಲ್ಲ. ಇದ್ರ ಬಗ್ಗೆ ನೀವು ಮಾತಾಡೋದಾದ್ರೆ ನೋಡಿ, ಜೀವನದಲ್ಲಿ ಹೇಳ್ತಾ ಬರ್ತಾ ಇದ್ದೀನಿ, ಎಲ್ರಿಗೂ ಕೂಡ ಒಂದೊಂದಲ್ಲ ಒಂದೊಂದು ಸಮಸ್ಯೆ ಇದ್ದೇ ಇರುತ್ತೆ. ಸಾಮಾನ್ಯ ಜನರಿಂದ ಹಿಡಿದು ಅವ್ರು ಯಾವುದೇ ಸೆಲೆಬ್ರಿಟಿ ಆಗಿರ್ಬೋದು ಅಥವಾ ತುಂಬಾ ರಾಜಕಾರಣಿಗಳಾಗಿರ್ಬೋದು, ಮನುಷ್ಯ ಅಂತ ಅಂದ್ಮೇಲೆ ಒಂದಲ್ಲ ಒಂದು ಸಮಸ್ಯೆ, ಹೇಳತೀರ್ದಂತ ಸಮಸ್ಯೆಗಳು ಇದ್ದೇ ಇರುತ್ತೆ. ಕೆಲವೊಬ್ರು ಹೇಳ್ಕೊಡ್ತಾರೆ, ಕೆಲವೊಬ್ರು ಹೇಳ್ಕೊಡೋದಿಲ್ಲ. ಮತ್ತೆ ಅವರ ಜಾತಕ ಅಂತ ನೋಡಿದಾಗ ಅವರ ಜಾತಕದಲ್ಲೂ ಕೂಡ ಗ್ರಹಗಳ ಬದಲಾವಣೆ ಆದಾಗ ಮತ್ತೆ ಪ್ರಪಂಚದಲ್ಲಿ ಏನೇನ್ ನಡೀತಿದೆ ಅಂತ ನಾವು ಹೇಗೆ ನಮಗೆ ಗೊತ್ತಾಗುತ್ತೆ ಅಂತಂದ್ರೆ ಈ ಗ್ರಹಗಳ ಬದಲಾವಣೆಯಿಂದ ಎಲ್ಲೆಲ್ಲಿ ಏನೇನಾಗುತ್ತೆ ಅನ್ನೋದನ್ನ ಸಂಕ್ಷಿಪ್ತವಾಗಿ ನಾವು ಹೇಳ್ತಾ ಹೋಗ್ತೇವೆ. ಅದೇ ರೀತಿ ನೋಡಿ, ಕೆಲವೊಂದು ರಾಜ್ಯಗಳಲ್ಲಿ ಮಳೆ ಆಗೋದಾಗಿರ್ಬೋದು, ಕೆಲವೊಂದು ಕಡೆ ಇಂಥ ಒಂದು ಊರುಗಳಲ್ಲಿ ಗಲಾಟೆ ಆಗೋದಾಗಿರ್ಬೋದು. ಯಾಕಂದ್ರೆ ಗ್ರಹಗಳ ಒಂದು ಅದಲು ಬದಲಾವಣೆ ಆಗಿರುತ್ತೆ. ಮತ್ತೆ ಗ್ರಹಗಳ ದೃಷ್ಟಿಗಳೇನಿರುತ್ತೆ ಅದರಿಂದ ಕೂಡ ಬಹಳಷ್ಟು ಏರುಪೇರುಗಳು ನಡೀತಾ ಹೋಗುತ್ತೆ. ಹಾಗೆ ನೋಡಿ, ಇವತ್ತಿನ ಒಂದು ಡೇ ಅಂತ ಬಂದಾಗ ನಿನ್ನೆ ನಾನು ವೃಷಭ ರಾಶಿ ಬಗ್ಗೆ ಸಾಕಷ್ಟು ಮಾತನಾಡಿದ್ದೆ. ಅದೇ ರೀತಿ ನಿನ್ನೆ ವೃಷಭ ರಾಶಿ ಬಗ್ಗೆ ಮಾತನಾಡಿದ್ಮೇಲೆ ತುಂಬಾ ಕೆಲವರ ಅಭಿಪ್ರಾಯಗಳನ್ನ ನಾನು ಕೂಡ ಕೇಳಿದೆ. ಅವರೆಲ್ಲ ಹೇಳ್ತಿದ್ರು, ಹೌದು ನಮ್ಮ ಟೈಮ್ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು, ಆದ್ರೆ ನಮ್ ಟೈಮ್ ಏನು ಚೆನ್ನಾಗಿಲ್ಲ, ಎಲ್ಲೋ ಒಂದ್ ಕಡೆ ನಾವು ಕಷ್ಟಕ್ಕೆ ಸಿಕ್ಕಾಕೊಂಡಿದೀವಿ ಅಂತ ಕೆಲವೊಂದು ಒಪಿನಿಯನ್ಸ್ ಕೂಡ ಬಂದಿದೆ ನನಗೆ. ಹೌದು ಮೇಡಮ್, ನಿನ್ನೆ ಅಂದ್ರೆ ಇವಾಗ ಗ್ರಹಗಳಾಗಿರ್ಬೋದು, ನಕ್ಷತ್ರಗಳಾಗಿರ್ಬೋದು, ಆಗಿಂದಾಗಿ ಗ್ರಹಗಳು ಬದಲಾಗ್ತಾನೆ ಇರುತ್ತೆ. ಇನ್ನು ನಿನ್ನೆನು ನೀವು ವೃಷಭ ರಾಶಿ ಚೆನ್ನಾಗಿಲ್ಲ, ಅವ್ರ ಟೈಮ್ ಸರಿ ಇಲ್ಲ ಅಂತ ಹೇಳಿದ್ರಿ. ಇನ್ನು ರೋಹಿಣಿ ನಕ್ಷತ್ರಗಳ ಬಗ್ಗೆ ನೋಡಕ್ ಬಂದ್ರೆ ಅವ್ರ ಟೈಮ್ ಹೇಗಿದೆ? ನೋಡಿ, ವೃಷಭ ರಾಶಿಯಲ್ಲೇ ರೋಹಿಣಿ ನಕ್ಷತ್ರ ಬರುತ್ತೆ. ಇವತ್ತು ಕೂಡ ವೃಷಭ ರಾಶಿ ರೋಹಿಣಿ ನಕ್ಷತ್ರನೇ ಇರುತ್ತೆ. ಒಂದು ಚಂದ್ರ ಒಂದು ರಾಶಿಗೆ ಬಂದಾಗ 2.5 ದಿನ ಚಂದ್ರ ಅದೇ ರಾಶಿಯಲ್ಲಿ ಇರ್ತಾನೆ, ಆದ್ರೆ ನಕ್ಷತ್ರಗಳು ಮಾತ್ರ ಚೇಂಜ್ ಆಗ್ತಾ ಹೋಗುತ್ತೆ. ನೋಡಿ, ವೃಷಭ ರಾಶಿ ಅಂತ ಬಂದಾಗ ಕೃತಿಕ ನಕ್ಷತ್ರ, ಹಾಗೆ ರೋಹಿಣಿ ನಕ್ಷತ್ರ, ಮೃಗಶಿರ ನಕ್ಷತ್ರ ವೃಷಭ ರಾಶಿಗೆ ಬರುತ್ತೆ. ಅದ್ರಲ್ಲೂ ನೋಡಿ, ಕೃತಿಕ ನಕ್ಷತ್ರ ಅಂತ ಬಂದಾಗ ರೋಹಿಣಿ ನಕ್ಷತ್ರ ಅಂತ ಬಂದಾಗ ಇವತ್ತಿನ ದಿನ ಒಂದು ರೋಹಿಣಿ ನಕ್ಷತ್ರನೇ ಆಗಿರುತ್ತೆ. ರೋಹಿಣಿ ನಕ್ಷತ್ರ ಅಂದ್ರೆ ಚಂದ್ರನ ಒಂದು ನಕ್ಷತ್ರ ಆಗಿರುತ್ತೆ. ಶ್ರೀಕೃಷ್ಣ ಪರಮಾತ್ಮನು ಕೂಡ ರೋಹಿಣಿ ನಕ್ಷತ್ರದಲ್ಲೇ ಜನ್ಮಿಸಿರ್ತಾರೆ. ಅವರಿಗೆ ಇಲ್ದೇ ಇರೋ ಒಂದು ಕಷ್ಟ ಅಂತಂದ್ರೆ, ಹೌದು, ಅವ್ರಿಗೂ ತುಂಬಾ ಸತಿ ಆ ಶ್ರೀಕೃಷ್ಣನು ಕೂಡ ಎಂತ ಒಂದು ವಿಷಯವನ್ನ ಸೊಲ್ಯೂಷನ್ ಮಾಡ್ತಾರೆ ಅಂದ್ರೆ ಅದೇ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ ಆ ದೇವರು ಕೂಡ ಇರ್ತಾರೆ ಅಂತ ಹೇಳ್ಬೋದು. ಇವಾಗ ಶ್ರೀಕೃಷ್ಣನನ್ನ ನಾವೆಲ್ಲಿ ನೋಡ್ತೀವಿ? ಮಹಾಭಾರತದಲ್ಲಿ ನೋಡ್ತೀವಿ. ಮಹಾಭಾರತದಲ್ಲಿ ಯಾಕಂದ್ರೆ ಪಾಂಡವರು ಕೌರವರು ಅಂತ ಅಂದ್ರೆ ಅವರ ತಂದೆ ಅವರ ತಾತ ಒಬ್ರೇ ಆಗಿರ್ತಾರೆ, ತಾತಾಜಿ ಒಬ್ರೇ ಆಗಿರ್ತಾರೆ. ಕೃಷ್ಣನಿಗೆ ಇಬ್ರು ಬೇಕಾಗಿರ್ತಾರೆ, ಅವ್ರು ಹೆಚ್ಚಲ್ಲ ಇವ್ರು ಹೆಚ್ಚಲ್ಲ, ಅವರು ಅತ್ತೆ ಮಕ್ಳು ಇವ್ರು ಅತ್ತೆ ಮಕ್ಳು ಆಗಿರ್ತಾರೆ. ಸೊ ಶ್ರೀಕೃಷ್ಣ ಎಂತ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿರ್ತಾರೆ ಅಂತಂದ್ರೆ, ಯಾರಿಗೆ ನಾವು ಒಳಿತನ ಮಾಡೋದು, ಯಾರಿಗೆ ಕೆಡಕನ್ನ ಮಾಡೋದು ಅನ್ನೋದು ಗೊತ್ತಾಗಲ್ಲ. ಆದ್ರೆ ಎಲ್ಲೋ ಒಂದ್ ಕಡೆ ಶ್ರೀಕೃಷ್ಣ ಅವ್ರು ಏನೇ ಮಾಡಿದ್ರು ಕೂಡ, ಇವಾಗ ನಾವು ಪಾಂಡವರ ಕಡೆ ಅಂತ ಹೇಳ್ತೀವಿ, ಆದ್ರೆ ಅವರು ನ್ಯಾಯವಾಗಿ ನೋಡಿದ್ರೆ ಅವರು ಕೌರವರ ಕಡೆನೆ ಆಗಿರ್ತಾರೆ. ಯಾಕಂದ್ರೆ ಅವರ ಒಂದು ಇವರ ಒಂದು ಉಳಿವಿಗೆ ಎಲ್ಲೋ ಒಂದ್ ಕಡೆ ಧರ್ಮ ರಕ್ಷಣೆಗೋಸ್ಕರ ಅವರು ಹೋರಾಡಿರ್ತಾರೆ. ಅದೇ ರೀತಿ ಕೆಲವೊಂದು ಸ್ಥಿತಿಯಲ್ಲಿ ತುಂಬಾ ಅವ್ರು ಏನೇ ಒಂದು ಸೊಲ್ಯೂಷನ್ ಕೊಟ್ರು ತುಂಬಾ ಕಷ್ಟದ ಪರಿಸ್ಥಿತಿ ಕೂಡ ಅವ್ರದ್ದಾಗಿರುತ್ತೆ. ಯಾಕಂದ್ರೆ ಅದು ದೇವ್ರಿಗೂ ಕೂಡ ಬಿಟ್ಟಿಲ್ಲ ಅಂತ ಹೇಳೋದು ನಾನು. ಸೊ ಅದೇ ರೀತಿ ರೋಹಿಣಿ ನಕ್ಷತ್ರದವರು ಕೂಡ ಅಷ್ಟೇ. ಅದ್ರಲ್ಲಿ 1, 2, 3, 4ನೇ ಪದದವರು ವೃಷಭ ರಾಶಿಯಲ್ಲೇ ಬರ್ತಾರೆ. ರೋಹಿಣಿ ನಕ್ಷತ್ರದವ್ರಿಗೆ ಚಂದ್ರ ಅಧಿಪತಿ ಆಗಿರ್ತಾನೆ. ರೋಹಿಣಿ ನಕ್ಷತ್ರದಲ್ಲಿ ಯಾರೆಲ್ಲ ಹುಟ್ಟಿರ್ತಾರೋ ಅವ್ರಿಗೆ ಏನಾದ್ರೂ ಒಂದು ಸಮಸ್ಯೆ ಇದ್ದೇ ಇರುತ್ತೆ, ಯಾವ್ದಾದ್ರೂ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿರ್ತಾರೆ. ಅದೇ ರೀತಿ ತುಂಬಾ ಅಂದ್ರೆ ಎಲ್ಲ ಒಂದ್ ಕಡೆ ಹೇಳಕ್ಕಾಗದೇ ಇರೋಂತಹ, ಬಿಡಕ್ಕಾಗದೇ ಇರೋಂತಹ, ಅದ್ರಲ್ಲೂ ವೈಯಕ್ತಿಕ ಒಂದು ಸಮಸ್ಯೆಗಳು ಅತಿ ಹೆಚ್ಚು ರೋಹಿಣಿ ನಕ್ಷತ್ರದವ್ರಿಗೆ ಇರುತ್ತೆ. ಅವರು ದುಡ್ಡು ಕಾಸಲ್ಲಿ ತುಂಬಾ ಚೆನ್ನಾಗಿರೋದಾಗಿರ್ಬೋದು, ಅಥವಾ ನೇಮು ಫೇಮ್ ಆಗಿರೋದಿರ್ಬೋದು. ರೋಹಿಣಿ ನಕ್ಷತ್ರ ಅಂತ ಬಂದಾಗ ತುಂಬಾ ಸ್ವಲ್ಪ ನೇಮು ಫೇಮ್ ಆಗಿರ್ಬೇಕು ಅಂತ ಅವ್ರ ಕ್ವಾಲಿಟಿ ಅವ್ರನ್ನೇ ಸ್ವಲ್ಪ ಅಬ್ಸರ್ವ್ ಮಾಡೋದು ಜಾಸ್ತಿ.
ಅಂದ್ರೆ ಇವಾಗ ಶ್ರೀಕೃಷ್ಣನು ಅಷ್ಟೇ ಎಲ್ಲೋ ಮರೆಯಲ್ಲಿ ಇದ್ದು ಆಗೋದಿಲ್ಲ, ಎಲ್ಲೋ ಏನೇ ನಡೀತಾ ಇದ್ರು ಅಲ್ಲಿ ಕೃಷ್ಣನ ಪಾತ್ರ ಇದ್ದೇ ಇದೆ ಅಂತ ನಾವು ಹೇಗ್ ಅನ್ಕೊಳ್ತೀವೋ ಅದೇ ರೀತಿ ರೋಹಿಣಿ ನಕ್ಷತ್ರದವರು ಕೂಡ ಅವರ ಒಂದು ಪಾತ್ರವನ್ನ ಎಲ್ಲಾ ಕಡೆ ಅವರು ರೂಪಿಸ್ಕೊಳ್ತಾರೆ. ಆದ್ರೆ ಅವ್ರಿಗೆ ತುಂಬಾ ಸಮಸ್ಯೆ. ಅದರಲ್ಲೂ ಹೆಣ್ಣು ಮಕ್ಳು ಏನಾದ್ರು ರೋಹಿಣಿ ನಕ್ಷತ್ರದಲ್ಲಿದ್ರೆ ಅವ್ರಿಗಂತೂ ಎಲ್ಲರೂ ಅಂತಾರೆ ರೋಹಿಣಿ ನಕ್ಷತ್ರ ಕೃಷ್ಣನ ನಕ್ಷತ್ರ ತುಂಬಾ ಒಳ್ಳೆ ನಕ್ಷತ್ರ ಅಂತಾರೆ. ಬಟ್ ಅದಲ್ಲ. ರೋಹಿಣಿ ನಕ್ಷತ್ರ ಕೃಷ್ಣನ ನಕ್ಷತ್ರ ಅಂದ್ರೆ ಕೃಷ್ಣ ಜನ್ಮಸ್ಥಾನನೇ ಒಂದು ಜೈಲಾಗಿರುತ್ತೆ ಅಲ್ವಾ, ಸೆರೆಮನೆಯಲ್ಲಿ ಜನ್ಮಿಸ್ತಾನೆ. ತಾಯಿ ತಂದೆ ಹತ್ರ ಬೆಳೆಯಲ್ಲ, ತಂದೆ ತಾಯಿ ಅಲ್ದಿರೋ ತಂದೆ ತಾಯಿ ಹತ್ರ ಬೆಳಿತಾರೆ. ಮತ್ತೆ ಎಲ್ಲೋ ಒಂದ್ ಕಡೆ ಯಾವ್ದೋ ಒಂದು ಊರ್ನ ನಿಲ್ಸಕ್ ಹೋಗಿ ಇನ್ನೊಂದ್ ಊರ್ನ ಬಲಿ ಕೊಡ್ಬೇಕಾಗತ್ತೆ. ಹಂಗೆ ಶ್ರೀಕೃಷ್ಣನಿಗೆ ಒಂದು ಅವರ ಒಂದು ತಂಗಿ ಮಗನ್ನು ಕೂಡ ಉಳಿಸ್ಕೊಳಕ್ ಆಗಲ್ಲ. ಅವ್ರಿಗೆ ಗೊತ್ತಿದ್ದು ನಡೆಯುವಂಥದ್ದು, ಮುಂದೆ ನಡೆಯುವಂಥದ್ದು ಗೊತ್ತಿದ್ದು ಸುಮ್ನಿರ್ಬೇಕಾಗತ್ತೆ. ಅದೇ ರೀತಿ ಕೊನೆಗೆ ಅವರ ವಂಶವನ್ನು ಕೂಡ ಉಳಿಸ್ಕೊಳಕ್ ಆಗಲ್ಲ. ವಂಶವೇ ಒಂದು ನಿರ್ವಂಶ ಆಗ್ತಾ ಹೋಗುತ್ತೆ. ಅದು ಕೆಲವೊಂದು ಶಾಪದಿಂದ, ಅದು ಕೂಡ ಶ್ರೀಕೃಷ್ಣನಿಗೆ ಗೊತ್ತಿರುತ್ತೆ. ಆ ಒಂದು ಅವತಾರದಲ್ಲಿ ಈ ನಕ್ಷತ್ರದಲ್ಲಿ ಹುಟ್ಟಿರೋದ್ರಿಂದ ಇದೆಲ್ಲವನ್ನು ಕೂಡ ಅನುಭವಿಸ್ಬೇಕಾಗತ್ತೆ. ಹಾಗಾಗಿ ಕೃಷ್ಣನಿಗೆ ಮಕ್ಕಳಿದಾರೋ ಇಲ್ವೋ ಅದು ಗೊತ್ತಿಲ್ಲ. ಎಷ್ಟೋ ಜನ 18,000 ಕನ್ಯೆಯರು ಅವರ ಒಂದು ಹೆಂಡತಿಯರಾಗಿರ್ತಾರೆ. ಆದ್ರೆ ಅವರ ಕೃಷ್ಣನ ಮಕ್ಕಳು ಅಂತ ಆ ಕುಲದವರು ಯಾರೂ ಇರೋದಿಲ್ಲ. ಹಾಗಾಗಿ ಈ ಒಂದು ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿರೋ ಅಂತ ಇದು ಜನ್ಮಾಂತರದ ಒಂದು ಶಾಪ ಆಗಿರುತ್ತೆ. ಈ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿರೋ ಅಂತವ್ರಿಗೆ ಎಲ್ಲರಿಗೂ ಕೂಡ ಏನಾದ್ರೂ ಒಂದು ಸಮಸ್ಯೆ, ಅದು ಚಂದ್ರನ ಒಂದು ಕಟಕ ರಾಶಿ, ಚಂದ್ರ ಅಧಿಪತಿ ಆಗಿರೋದ್ರಿಂದ ತುಂಬಾ ಚಂದ್ರ ಅಂದ್ರೆ ಮನಸ್ಥಿತಿಯನ್ನ ಹೇಳುತ್ತೆ. ಈ ಮನಸ್ಥಿತಿಗೆ ಒಳಪಟ್ಟಂತಹ ಅನೇಕ ಕೆಲವೊಂದು ಸಮಸ್ಯೆಗಳು ಅವರು ತುಂಬಾ ಮನ್ಸನ್ನ ಕೆಡಿಸ್ಕೊಳ್ಳೋದಾಗಿರ್ಬೋದು, ಮನ್ಸನ್ನ ಉಳಿಸ್ಕೊಳ್ಳೋದಾಗಿರ್ಬೋದು, ಈ ತರ ಗೊಂದಲದಲ್ಲಿ ಸಿಕ್ಕಾಕೊಳ್ಳುವಂಥದ್ದೇ ರೋಹಿಣಿ ನಕ್ಷತ್ರದವ್ರದ್ದಾಗಿರುತ್ತೆ. ಎಲ್ಲಿ ಸಾಯೋದು, ಎಲ್ಲಿ ಬದುಕೋದು ಅನ್ನೋ ಜಂಜಾಟದಲ್ಲಿ ಇರ್ತಾರೆ ಅವರು ಏನೇ ಬದುಕಿರ್ಲಿ, ಏನೇ ಬದುಕ್ತಿರ ಇರ್ಲಿ, ತುಂಬಾ ಕಷ್ಟದ ಪರಿಸ್ಥಿತಿನ ಎದುರಿಸ್ಬೇಕಾಗುತ್ತೆ. ಅದರಲ್ಲೂ ಹೆಣ್ಮಕ್ಳಂತೂ ತುಂಬಾ ಹೆಣ್ಮಕ್ಳಿಗೆ, ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿರೋ ಹೆಣ್ಮಕ್ಳಿಗೆ ಏನಾದ್ರೂ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ನನ್ನ ಪ್ರಕಾರ ಏನಾದ್ರೂ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ಹಾಗೆ ನೋಡಿ, ವೃಷಭ ರಾಶಿ ಅಂತ ಬಂದಾಗ ವೃಷಭ ರಾಶಿಯಲ್ಲಿ ರೋಹಿಣಿ ನಕ್ಷತ್ರ ಅವರಿಗೆ 3ನೇ ಮನೆ ಚಂದ್ರನ ರಾಶಿ ಕಟಕ ರಾಶಿ ಆಗಿರುತ್ತೆ. ಹಾಗಾಗಿ ವೃಷಭ ರಾಶಿ ಅವ್ರಿಗೆ ರಾಶಿಯಾಧಿಪತಿ ಶುಕ್ರ ತುಲಾ ರಾಶಿಗೆ ಬಂದಿರೋದು ಏನಾದ್ರೂ ಒಂದು ಪ್ರಾಬ್ಲಮ್ ಆಗಿರುತ್ತೆ. ಮನೆಯಲ್ಲಿ ಯಾರಾದ್ರೂ ಕಳ್ಕೊಳ್ಳೋ ಅಂತದಾಗಿರ್ಬೋದು, ಅಥವಾ ತುಂಬಾ ಜಗಳ ಕದನಗಳಾಗಿರ್ಬೋದು, ಅಹಿತಕರ ಘಟನೆಗಳಾಗಿರ್ಬೋದು, ಜೊತೆಗೆ ಕೋರ್ಟು ಕೇಸ್. ಯಾಕಂದ್ರೆ ಸೂರ್ಯ ಕೂಡ 6ನೇ ಮನೆ ಅಂತ ಬಂದಾಗೆ ಜಗಳದ ಮನೆ ಆಗಿರುತ್ತೆ. ಸೂರ್ಯ ಶುಕ್ರ ಕೂಡ ಅದ್ರಲ್ಲೇ ಇರ್ತಾರೆ. ಎಲ್ಲ ಒಂದ್ ಕಡೆ ತುಂಬಾ ಕಾಂಟ್ರವರ್ಸಿ ಆಗ್ಬೋದು. ಅದ್ರಲ್ಲೂ ಈ 26ನೇ ತಾರೀಕು ಶುಕ್ರ ವೃಷಭ ರಾಶಿ ಅಧಿಪತಿ ಶುಕ್ರ 6ನೇ ಮನೆಗೆ ಬಂದಿರೋದು, ಶುಕ್ರ ಚೇಂಜ್ ಆಗೋವರೆಗೂ 26ನೇ ತಾರೀಕುವರೆಗೂ ಏನಾದ್ರೂ ಒಂದು ತಲೆನೋವು ಇದ್ದೇ ಇರುತ್ತೆ ವೃಷಭ ರಾಶಿಯವ್ರಿಗೆ. ಹಾಗಾಗಿ ವೃಷಭ ರಾಶಿಯವರು ಖಂಡಿತವಾಗ್ಲೂ ಹೇಳ್ತೀನಿ, ನೀವು ತುಂಬಾ ಏನಪ್ಪಾ ಅಂದ್ರೆ ಚಂದ್ರನಿಗೆ ತುಂಬಾ ಇಷ್ಟವಾಗಿರುವಂತ ಒಂದು ಹಣ್ಣು ಅಂದ್ರೆ ನೇರಳೆ ಹಣ್ಣಾಗಿರುತ್ತೆ. ಇದು ಚಂದ್ರನಿಗೆ ಹೋಲಿಸ್ತೀವಿ. ಅದೇ ರೀತಿ ಚಂದ್ರನಿಗೆ ತುಂಬಾ ಅತಿಯಾಗಿ ಹೆಚ್ಚು ನೇರಳೆ ಮರ ಏನಿರುತ್ತೆ, ನೇರಳೆ ಹಣ್ಣಿನ ಮರ ಏನಿರುತ್ತೆ, ಆ ಮರವನ್ನ ಯಾರೆಲ್ಲ ವೃಷಭ ರಾಶಿಯವರು ಇದ್ದೀರಾ, ಅದೇ ರೀತಿ ಯಾರೆಲ್ಲ ತುಲಾರಾಶಿಯವರು ಕೂಡ, ತುಲಾರಾಶಿಯವರು ಅಂತಂದ್ರೆ ಅಲ್ಲೂ ಕೂಡ ಚಿತ್ತ ಸ್ವಾತಿ ವಿಶಾಖ ಈ ನಕ್ಷತ್ರದವರು ನೇರಳೆ ಹಣ್ಣಿನ ಮರವನ್ನ ಮುಟ್ಟಿ ನೀವು ನಮಸ್ಕಾರ ಮಾಡ್ಬೇಕಾಗುತ್ತೆ. ಎಲ್ಲೋ ಒಂದ್ ಕಡೆ ಒಂದು 20% ನಿಮ್ಮ ಪ್ರಾಬ್ಲಮ್ ಇಂದ ಹೊರಗಡೆ ಬರ್ತೀವಿ ಅಂತ ಹೇಳ್ಬೋದು. ಯಾಕಂದ್ರೆ ವೃಷಭ ರಾಶಿಯವರು ಈ 26ನೇ ತಾರೀಕುವರೆಗೂ ಏನಾದ್ರೂ ಒಂದು ಗೊಂದಲದಲ್ಲಿ ಸಿಕ್ಕಾಕೊಳ್ತಾರೆ. ಅದೇ ರೀತಿ ವೃಷಭ ರಾಶಿ ಮತ್ತೆ ತುಲಾ ರಾಶಿ ಈ 2 ರಾಶಿಗಳವರು ಮನಸ್ತಾಪ ಉಂಟಾಗೋದು, ಈ ರಾಶಿಯವರು ಗಂಡ ಹೆಂಡತಿ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಅಥವಾ ಮಿತ್ರರಾಗಿರ್ಬೋದು, ಬಿಸ್ನೆಸ್ ಪಾರ್ಟ್ನರ್ ಆಗಿರ್ಬೋದು, ಒಬ್ರಿಗೊಬ್ರು ಕಿತ್ತಾಡೋದಾಗಿರುತ್ತೆ. ಮತ್ತೆ ಮನಸ್ತಾಪ ಏರ್ಪಡುತ್ತೆ. ಅದ್ರಲ್ಲೂ ಕೃತಿಕಾ ರೋಹಿಣಿ ಮೃಗಶಿರ ನಕ್ಷತ್ರ, ಅದೇ ರೀತಿ ಚಿತ್ತ ಸ್ವಾತಿ ವಿಶಾಖ ನಕ್ಷತ್ರ, ಈ ನಕ್ಷತ್ರದವರು ಕೂಡ ಎಲ್ಲೋ ಒಂದ್ ಕಡೆ ಕಿತ್ತಾಡೋ ಅಂತದಾಗ್ಬೋದು, ಅಥವಾ ಯಾರನ್ನಾದ್ರೂ ತುಂಬಾ ಬಲವಾಗಿ ನೀವು ಕಳ್ಕೊಳ್ಳೋ ಅಂತದಾಗಿರ್ಬೋದು, ಯಾವ್ದಾದ್ರು ತುಂಬಾ ನೋವು ಕೊಡೋ ಅಂತಹ ಒಂದು ಘಟನೆಗಳನ್ನ ನೀವು ನೋಡ್ತಾ ಹೋಗ್ತೀರಿ. 26ನೇ ತಾರೀಕುವರೆಗೂ ತುಂಬಾ ಕೇರ್ಫುಲ್ ಆಗಿರ್ಬೇಕಾಗತ್ತೆ ವೃಷಭ ರಾಶಿಯವರು, ತುಲಾ ರಾಶಿಯವರು ಕೂಡ. ಯಾಕಂದ್ರೆ ಸೂರ್ಯ ಶುಕ್ರ ಅದೇ ಆಗಿರ್ತಾರೆ. ಮತ್ತೆ ನೋಡಿ, ರಾಶಿ ಶುಕ್ರ 8ನೇ ಮನೆ, ಚಂದ್ರ ಅಲ್ಲಿ ವೃಷಭ ರಾಶಿ, ರಾಶಿಯಾಧಿಪತಿ ವೃಷಭ ರಾಶಿ, ಈ ಮನೆಗೆ 8ನೇ ಮನೆ ಆಗಿರ್ತಾನೆ. ಅಷ್ಟಮ ಅಂತ ಬಂದಾಗ ಅಲ್ಲೂ ಕೂಡ ಏನಾದ್ರೂ ಒಂದು ಗುಪ್ತ ವಿಷಯಗಳು ಬಯಲಾಗೋದು. ನೆನ್ನೆನೂ ಇವತ್ತು ವೃಷಭ ರಾಶಿ ರೋಹಿಣಿ ನಕ್ಷತ್ರ ಆಗಿರೋದ್ರಿಂದ ತುಂಬಾ ಕೇರ್ಫುಲ್ ಆಗಿರಿ. ಅದ್ರಲ್ಲೂ ನೋಡಿ ಕಟಕ ರಾಶಿ ಅಂತ ಅಂದೆ. ಕಟಕ ರಾಶಿ ಅಂತ ಬಂದಾಗ 3ನೇ ಮನೆಯಲ್ಲಿ ಗುರು ಇರೋದ್ರಿಂದ ಅಲ್ಲೂ ಕೂಡ ಎಲ್ಲ ಒಂದ್ ಕಡೆ ನಿಮ್ಮ ಒಂದು ವೈಯಕ್ತಿಕ ಜೀವನ,
ಹೊರಗಡೆ ಬರುವಂತಹದ್ದು, ಮತ್ತೆ ಎಲ್ಲೋ ಒಂದ್ ಕಡೆ ಕಾಂಟ್ರವರ್ಸಿ ಆಗುವಂಥದ್ದು, ಇದೆಲ್ಲವೂ ಕೂಡ ನಡೆಯುತ್ತೆ. ಮತ್ತೆ ಯಾರ ಮಾತನ್ನು ಅತಿಯಾಗಿ ಕೇಳಕ್ ಹೋಗ್ಬಿಡಿ. 26ನೇ ತಾರೀಕವರೆಗೂ ತುಂಬಾ ಹುಷಾರಾಗಿರಿ. ನೇರಳೆ ಹಣ್ಣಿನ ಒಂದು ಮರದ ಒಂದು ಗಡ್ಡಿಯನ್ನು ಅಥವಾ ಒಂದು ಎಲೆಯನ್ನು ತಂದು ನಿಮ್ಮ ಮನೇಲಿ ಇಟ್ಕೊಳ್ಳಿ, ನಿಮ್ಮ ಡ್ರಾಯರ್ ಅಲ್ಲಿ ಇಟ್ಕೊಳ್ಳಿ, ನಿಮ್ಮ ಬೆಡ್ರೂಮ್ ಅಲ್ಲಿ ಇಟ್ಕೊಳ್ಳಿ. ಅಥವಾ ನೇರಳೆ ಹಣ್ಣನ್ನ ದಿನ ಸೇವಿಸಿ. ಮತ್ತೆ ನೇರಳೆ ಹಣ್ಣು ಇವಾಗ ಏನಪ್ಪಾ, ನೇರಳೆ ಹಣ್ಣು ಎಲ್ಲಾ ಕಾಲದಲ್ಲೂ ಸಿಕ್ಕತ್ತೆ. ಇಂಥ ಟೈಮು ಅವಾಗೆಲ್ಲ ಈ ಕಾಲದಲ್ಲಿ ಇದೇ ಸಿಗ್ತಾ ಇತ್ತು ಅಂತ ಋತುಮಾನಕ್ಕೆ ಮತ್ತೆ ಹವಾಮಾನಕ್ಕೆ ಪರಿಗಣನೆ ಮಾಡ್ತಾ ಇದ್ರು. ಆದ್ರೆ ಇವಾಗ ಹಾಗೆಲ್ಲ ಏನು ಇಲ್ಲ. ನಿಮ್ಗೆ ಯಾವ ಹಣ್ಣು ಬೇಕಾದ್ರೂ ಎಲ್ಲಾ ಸೀಸನ್ ಅಲ್ಲೂ ಸಿಕ್ಕತ್ತೆ, ಯಾವ ತರಕಾರಿ ಬೇಕಾದ್ರೂ ಎಲ್ಲಾ ಸೀಸನ್ ಅಲ್ಲೂ ಸಿಕ್ಕತ್ತೆ ಅಂತ ಒಂದು ಕಾಲ ಆಗಿದೆ. ಹಾಗಾಗಿ ನೇರಳೆ ಹಣ್ಣನ್ನ ತಿನ್ನಿ, ನೇರಳೆ ಹಣ್ಣನ್ನ ದಾನವಾಗಿ ಕೊಡಿ, ನೇರಳೆ ಹಣ್ಣಿನ ಜ್ಯೂಸ್ ಅನ್ನ ಕುಡೀರಿ. ಇದು ತುಂಬಾ ನಿಮ್ಗೆ ಎನರ್ಜಿಯನ್ನ ಕೊಡುತ್ತೆ. ಎನರ್ಜಿ ಅನ್ನೋದಕ್ಕಿಂತ ನಿಮ್ಗೆ ಈ ಚಂದ್ರನ ತತ್ವ ಅದ್ರಲ್ಲಿ ಇರೋದ್ರಿಂದ ಎಲ್ಲ ಒಂದ್ ಕಡೆ ನಿಮ್ಮ ಒಂದು ಸಮಸ್ಯೆಗೆ ಪರಿಹಾರವಾಗಿ ಈ ಹಣ್ಣನ್ನ ಸೇವಿಸಿ ಅಂತ ಹೇಳ್ತೀನಿ. ಅದೇ ರೀತಿ ಈ ಹಣ್ಣನ್ನ ತಂದು ನಿಮ್ಮ ಮನೆ ದೇವ್ರ ಮನೇಲಿ ಯಾರು ನೇರಳೆ ಹಣ್ಣನ್ನ ದೇವರಿಗೆ ನೈವೇದ್ಯ ಇಡಲ್ಲ. ಬಾಳೆಹಣ್ಣು, ಆಪಲ್, ಮುಸಂಬಿ, ಸೇಬು ಇವೆಲ್ಲವನ್ನು ಇಡ್ತಾರೆ. ಆದ್ರೆ ನೇರಳೆ ಹಣ್ಣನ್ನ ತಂದು ನೀವು ನೈವೇದ್ಯ ಇಟ್ಟು ನಿಮ್ಮ ಮಕ್ಕಳಿಗೆ ಕೊಡಿ, ನೀವು ಸೇವಿಸಿ. ಅದ್ರಲ್ಲೂ ವೃಷಭ ರಾಶಿಯವರು ಯಾರು ಇರ್ತೀರಾ, ತುಲಾರಾಶಿಯವ್ರು ಯಾರಿರ್ತೀರಾ, ಇದನ್ನೆಲ್ಲವನ್ನು ಅದರಲ್ಲೂ ರೋಹಿಣಿ ನಕ್ಷತ್ರದವರು ಮುಖ್ಯವಾಗಿ ಈ ನೇರಳೆ ಹಣ್ಣನ್ನ ಅತಿ ಹೆಚ್ಚು ನೀವು ಬಳಕೆ ಮಾಡ್ತಾ ಬಂದಲ್ಲಿ ಎಲ್ಲ ಒಂದ್ ಕಡೆ ನಿಮ್ಮ ಈ ಪ್ರಾಬ್ಲಮ್ ಇಂದ ಸ್ವಲ್ಪ ಹೊರಗಡೆ ಬರ್ತೀರಾ ಅಂತ ಹೇಳ್ಬಹುದು. ಇನ್ನು ಹೆಣ್ಮಕ್ಳಿಗೆ ತುಂಬಾ ತೊಂದರೆ ಆಗುತ್ತೆ ರೋಹಿಣಿ ನಕ್ಷತ್ರದವ್ರಿಗೆ ಅಂತ ಹೇಳಿದ್ರಿ. ಯಾವ್ಯಾವ ರೀತಿ ತೊಂದರೆ ಆಗ್ಬೋದು? ಹೆಣ್ಮಕ್ಳಿಗೆ ತೊಂದ್ರೆ ಅಂತಂದ್ರೆ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿರೋದೇ ಒಂದ್ ತಲೆನೋವು. ಒಂದಲ್ಲ ಎರಡಲ್ಲ, ಒಂದ ಸಮಸ್ಯೆ ನೋಡಿ. ಯಾರೆಲ್ಲ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿರ್ತೀರಾ, ಯಾರೆಲ್ಲ ನಿಮ್ಮ ಮನೇಲಿ ಇರ್ತೀರಾ, ನಿಮ್ಮ ತುಂಬಾ ದುಡ್ಡಿರೋರು ಇರ್ಬೋದು, ತುಂಬಾ ರಿಚ್ ಪೀಪಲ್ ಇರ್ಬೋದು, ಒಳ್ಳೆ ಕೆಲಸ ಕಾರ್ಯದಲ್ಲಿ ಇರ್ಬೋದು, ಗೌರ್ಮೆಂಟ್ ಜಾಬ್ ಅಲ್ಲೇ ಇರ್ಬೋದು, ನೀವೇನೇ ಒಂದು ಸಂಸ್ಥೆ ನಡೆಸ್ತಾ ಇರ್ಬೋದು, ಒಂದು CEO ಆಗಿರ್ಬೋದು, ಅದೇನೇ ಇರ್ಲಿ. ಆದ್ರೆ ನಿಮ್ಮ ಪರ್ಸನಲ್ ಲೈಫ್ ಮಾತ್ರ ತುಂಬಾ ಕ್ರಿಟಿಕಲ್ ಆಗಿರುತ್ತೆ. ಯಾಕಂದ್ರೆ ಅದು ಏನಾದ್ರೂ ಸರಿ, ಇವಾಗ ಒಬ್ರನ್ನೊಬ್ರು ಬಿಟ್ಟು ಬದುಕೋದಾಗಿರುತ್ತೆ, ಅಥವಾ ಎಲ್ಲೋ ಒಂದ್ ಕಡೆ ಅನುಮಾನದಲ್ಲಿ ಬದುಕುವಂತ ಒಂದು ಜಂಜಾಟ ಆಗಿರುತ್ತೆ. ಇಲ್ಲ ನಿಮ್ಮ ಮಾತು ಆಪೋಸಿಟ್ ಅಂದ್ರೆ ನಿಮ್ಮ ಹಸ್ಬೆಂಡ್ ಕೇಳ್ದಿರೋದು, ನಿಮ್ಮ ಹಸ್ಬೆಂಡ್ ಮಾತು ನಿಮ್ಮ ಮಾತು ಕೇಳ್ದಿರೋದು, ಅಥವಾ ಬೇರೆ ಯಾವ್ದಾದ್ರು ಲಿವಿಂಗ್ ರಿಲೇಶನ್ಶಿಪ್ ಅಲ್ಲಿ ಇರೋದು, ಏನಾದ್ರೂ ಒಂದು ಇಲ್ಲ ಯಾವ್ದಾದ್ರೂ ಒಂದು ಸಮಸ್ಯೆಗೆ ಸಿಕ್ಕಾಕೊಂಡು ದುಡ್ಡನ್ನ ಕಳ್ಕೊಳ್ಳೋದಾಗಿರ್ಬೋದು, ಸಾಲ ಮಾಡ್ಕೊಳ್ಳೋದಾಗಿರ್ಬೋದು. ಯಾಕಂದ್ರೆ ರೋಹಿಣಿ ನಕ್ಷತ್ರದವ್ರಿಗೆ ಸ್ವಲ್ಪ ಅದು ಚಂದ್ರನ ನಕ್ಷತ್ರ ಆಗಿರೋದ್ರಿಂದ ಈ ಮೋಜು ಮಸ್ತಿ ಜಾಸ್ತಿ ಇರುತ್ತೆ. ಅಂದ್ರೆ ತುಂಬಾ ಲಕ್ಸುರಿ ಆಗಿರ್ಬೇಕು, ತುಂಬಾ ಒಳ್ಳೆ ಬಟ್ಟೆನೆ ಹಾಕೋಬೇಕು, ತುಂಬಾ ಆಮೇಲೆ ಪ್ರಪಂಚ ಸುತ್ತೋ ಆಸೆ ತುಂಬಾ ಜಾಸ್ತಿ ಇರೋದು ರೋಹಿಣಿ ನಕ್ಷತ್ರದವ್ರಿಗೆ. ಪ್ರಪಂಚ ಸುತ್ತೋ ಆಸೆ ಅಂತಂದ್ರೆ ಹೊರಗಡೆ ಹೋಗ್ಬೇಕು, ಆ ಟ್ರಿಪ್ ಮಾಡ್ಬೇಕು, ಈ ಟ್ರಿಪ್ ಮಾಡ್ಬೇಕು, ನೀರನ್ನ ಸಮುದ್ರವನ್ನ ದಾಟ್ಕೊಂಡು ಹೋಗ್ಬೇಕು, ನೀರಲ್ಲೇ ಇರ್ಬೇಕು, ತುಂಬಾ ಆಸೆ ಆಕಾಂಕ್ಷೆಗಳಿರುತ್ತೆ ರೋಹಿಣಿ ನಕ್ಷತ್ರದವ್ರಿಗೆ. ಸೊ ಈ ಆಸೆ ಆಕಾಂಕ್ಷೆಗಳಲ್ಲಿ ಎಲ್ಲೋ 10 ಆಸೆಯಲ್ಲಿ 1-2 ಆಸೆ ಆದ್ರೂ ನಾವು ಅನುಭವಿಸ್ಬೇಕು. ಇರೋರಾದ್ರೆ ಅನುಭವಿಸ್ಬೋದು, ಇಲ್ದೇ ಇರೋರು ಏನ್ ಮಾಡ್ತಾರೆ, ಸಾಲ ಮಾಡ್ತಾರೆ. ಬಟ್ ಅವ್ರ ಆಸೆ ಪೂರೈಸ್ಕೋಬೇಕು, ಅದರಿಂದ ಸಾಲ ಮಾಡ್ತಾರೆ, ಎಲ್ಲೋ ಒಂದ್ ಕಡೆ ಸಿಕ್ಕಾಕೊಳ್ತಾರೆ, ಎಲ್ಲ ಫ್ರೆಂಡ್ಸ್ ಜೊತೆ ಹೋಗ್ತಾರೆ, ಅಲ್ಲೇನೋ ಒಂದ್ ಕಾಂಟ್ರವರ್ಸಿ, ಅಲ್ಲೇನೋ ಯಾವ್ದೋ ಒಂದು ಗೊಂದಲದಲ್ಲಿ ಸಿಕ್ಕಾಕೊಳ್ಳೋದಾಗಿರ್ಬೋದು, ಅಥವಾ ಏನೋ ಯಾವ್ದಾದ್ರು ಒಂದು ವಿಷಯದಲ್ಲಿ ಸಿಕ್ಕಾಕೊಳ್ಳೋದಾಗಿರ್ಬೋದು. ಈ ತರ ಎಲ್ಲ ಆಗತ್ತೆ. ನಮ್ಮ ಅನುಕೂಲಕ್ಕೆ ಏನೋ ಒಂದು ಮಾಡ್ಕೊಳಕ್ ಹೋಗಿ ಇನ್ನೊಂದ್ರಲ್ಲಿ ಸಿಕ್ಕಾಕೊಳ್ಳೋದು. ಯಾಕಂದ್ರೆ ಗ್ರಹಗಳ ಬದಲಾವಣೆ ಆದಾಗ ಈ ತರದ್ದೆಲ್ಲ ನಡೆಯುತ್ತೆ. ನಮ್ಗೆ ಗೊತ್ತಿಲ್ಲ, ನಾವ್ ಯಾವ್ದು ತಪ್ಪು ಮಾಡಲ್ಲ ಅನ್ಕೊಂಡೆ ನಾವು ನೇರ ಇದ್ರಲ್ಲಿ ನಡೀತಾ ಇರ್ತೀವಿ. ಆದ್ರೆ ಎಲ್ಲೋ ಒಂದ್ ಕಡೆ ಈ ಗ್ರಹಗಳ ಚೇಂಜ್ ಆಗಿದ ತಕ್ಷಣ ನಮ್ ಕೈಲಿ ಆ ತಪ್ಪನ್ನ ಮಾಡಿಸುತ್ತೆ. ಸೊ ಆ ತಪ್ಪನ್ನ ಮಾಡಿಸಿದಾಗ ನಾವೇನಾಗ್ತೀವಿ, ಅದು ನಮ್ಗೆ ತಪ್ಪು ಅನ್ಸಲ್ಲ ಆ ಟೈಮಲ್ಲಿ. ಆ ತಪ್ಪು ಅನ್ನಿಸ್ತಿದ್ದಾಗ, ಯಾಕಂದ್ರೆ ಈ ಗ್ರಹಗಳ ಪರಿವರ್ತನೆ ಕೂಡ ಅದಾಗಿರುತ್ತೆ. ಆ ಒಂದು ಟೈಮಲ್ಲಿ ಹೌದು ಹಿಂಗ್ ಮಾಡಿದ್ರೆ ಹಿಂಗ್ ಸರಿ ಇರುತ್ತೇನೋ, ಹಿಂಗ್ ಮಾಡಿದ್ರೆ, ಯಾಕಂದ್ರೆ ನಮ್ ತಲೆ ತುಂಬಾ ಅದೇ ಇರುತ್ತೆ. ಹಂಗಾಗಿ ಎಲ್ಲ ಒಂದ್ ಕಡೆ ಸಿಕ್ಕಾಕೊಳ್ಳೋದು. ಯಾಕಂದ್ರೆ ಈ ವೃಷಭ ರಾಶಿ ರೋಹಿಣಿ ನಕ್ಷತ್ರ ಅಂತ ಕೇಳಿದಾಗ ನಾನು ಇದನ್ನ ಹೇಳ್ದೆ. ಸೊ ಈ ತರ ಒಂದು ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿರ್ತೀರಾ. ಇದ್ದವರು ಮೋಜು ಮಸ್ತಿ ಮಾಡೋದು, ಅವರು ಯಾಕಂದ್ರೆ ಚೆನ್ನಾಗಿ ದುಡ್ಡಿರುತ್ತೆ, ಸಂಪಾದನೆ ಮಾಡಿರ್ತಾರೆ, ಅವರು ಪ್ರಪಂಚನೇ ಸುತ್ಕೊ ಬಂದ್ರು ಅವ್ರಿಗೇನು ಆಗೋದಿಲ್ಲ, ಏನು ವ್ಯತ್ಯಾಸ ಆಗೋದಿಲ್ಲ. ಆದ್ರೆ ಎಲ್ಲೋ ಒಂದ್ ಕಡೆ ವೈಯಕ್ತಿಕ ಪರಿಣಾಮಗಳು ಬೀರ್ತಾನೆ ಇರುತ್ತೆ. ಆದ್ರೆ ಇಲ್ದೇ ಇರೋರು ಪ್ರಪಂಚ ಸುತ್ತೋದ್ ಬೇಡ, ಅಟ್ಲೀಸ್ಟ್ ಒಂದು ದೇಶ ಸುತ್ತೋ ಆಸೆ ಆದ್ರೂ ಅವ್ರಿಗಿರುತ್ತೆ. ಆ ದೇಶ ಸುತ್ತಕ್ ಹೋದಾಗ ಬಜೆಟ್ ಪ್ರಾಬ್ಲಮ್, ಅಲ್ಲಿಂದ ಎಲ್ಲ ಒಂದ್ ಕಡೆ ಏನಪ್ಪಾ ಸಾಲ ಮಾಡಿ ಆದ್ರೂ ತುಪ್ಪನ ತಿನ್ನೋಣ ಅನ್ನೋದು ಒಂದು ಇರುತ್ತಲ್ಲ, ಅವಾಗ ಆತರ ಒಂದು ಇದು ಆಗ್ತಾ ಇರುತ್ತೆ. ಹಾಗಾಗಿ ರೋಹಿಣಿ ನಕ್ಷತ್ರದವರು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಈ ಆಸೆ ಆಕಾಂಕ್ಷೆಗಳಿದ್ರೆ ನಿಮ್ಮ ಕೈಗೆ ಎಟ್ಕೋವಂತಹದ್ದನ್ನೇ ಮಾಡಿ ಅಂತ ಹೇಳ್ತೀನಿ. ಯಾಕಂದ್ರೆ ಅದರಿಂದ ತುಂಬಾ ಜನನ ನಾನು ನೋಡಿದ್ದೀನಿ, ಇದೇ ರೋಹಿಣಿ ನಕ್ಷತ್ರದವರು ನಾನು ಯಾವ್ದೋ ದೊಡ್ಡ ಬಿಸ್ನೆಸ್ ಮಾಡ್ಬೇಕು ಅಂತ ಇನ್ವೆಸ್ಟ್ ಮಾಡೋದು,
ದುಡ್ಡು ಕಳ್ಕೊಳ್ಳೋದು, ನಾನು ಇಲ್ಲ ಲೇಡೀಸ್ ಗ್ರೂಪ್ ಮಾಡ್ಬೇಕು, ಅಲ್ಲೆಲ್ಲೋ ಟ್ರಿಪ್ ಹೋಗ್ಬೇಕು ಅಂತ ಗ್ರೂಪ್ ಮಾಡ್ಕೊಳ್ಳೋದು ಹೋಗೋದು. ಇದು ರೋಹಿಣಿ ನಕ್ಷತ್ರದ ಹೆಂಗಸರಿಗೆ ನಾನು ಹೇಳ್ತಾ ಇರೋದು, ನೀವು ಹೇಳಿರೋದಕ್ಕೆ. ಸೊ ಆ ಹೆಂಗಸರು ಈ ತರ ಮಾಡ್ಕೊಂಡು ತುಂಬಾ ಜನ ಈ ತರ ಆಗಿರುತ್ತೆ, ಈ ತರ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ. ಈ ತರ ಮಾಡ್ಕೋಬೇಡಿ, ಯಾಕಂದ್ರೆ ನಿಮ್ಮ ಮನಸ್ಥಿತಿಯನ್ನ ಕೆಡಿಸೋಂತ ಒಂದು ಚಂದ್ರನ ಒಂದು ತತ್ವ ಆಗಿರೋದ್ರಿಂದ ನೀವ್ ಎಷ್ಟೇ ಸಂಪಾದನೆ ಮಾಡಿದ್ರು ಕೂಡ ಎಲ್ಲ ಒಂದ್ ಕಡೆ ನಿಮ್ಮ ಮನಸ್ಸನ್ನ ಕೆಡಿಸ್ತಾನೆ ಅವನು. ಕೆಲವೊಂದಕ್ಕೆ ಆಕರ್ಷಣೆಗೆ ಒಳಗಾಗೋದು ಅನ್ನೋ ತರ ಆಕರ್ಷಣೆಗೆ ಒಳಗಾಗೋದು ಈ ತರ ಎಲ್ಲ ನಡೀತಾ ಹೋಗುತ್ತೆ. ಹಾಗಾಗಿ ಸ್ವಲ್ಪ ರೋಹಿಣಿ ನಕ್ಷತ್ರದವರು ಕಂಟ್ರೋಲ್ ಅಲ್ಲಿ ಇರ್ಬೇಕಾಗತ್ತೆ. ಮತ್ತೆ ಅತಿಯಾಗಿ ಬೇಗ ಫ್ರೆಂಡ್ ಮಾಡ್ಕೊಳ್ಳೋದು, ಆ ಫ್ರೆಂಡ್ಶಿಪ್ ಇಂದ ಬೇಗ ಹೊರಗಡೆ ಬರೋದು, ಮತ್ತೆ ಇನ್ನೊಂದು ಫ್ರೆಂಡ್ ಮಾಡ್ಕೊಳ್ಳೋದು, ಅದರಿಂದ ಕೂಡ ಇದ್ ಮಾಡ್ಕೊಳ್ಳೋದು, ಈ ತರ ಬಹಳಷ್ಟು ಒಂದು ತೊಂದರೆಗಳು ನಡೀತಾನೆ ಇರುತ್ತೆ ರೋಹಿಣಿ ನಕ್ಷತ್ರದವ್ರಿಗೆ. ಫ್ಯಾಮಿಲಿ ಬಿಟ್ಟು ದೂರ ಇರೋದು, ಫ್ಯಾಮಿಲಿಗೆ ತುಂಬಾ ಹತ್ರ ಆಗಿರೋದಿಲ್ಲ, ಮತ್ತೆ ಡೈವರ್ಸ್ ತಗೊಂಡು ಸಿಂಗಲ್ ಆಗಿ ಬದುಕೋದು. ಸಿಂಗಲ್ ಆಗಿ ಅಂತಂದ್ರೆ ಅವ್ರಿಗೆ ಏನಾಗುತ್ತೆ, ಲೇಡೀಸ್ ಗ್ರೂಪ್ ಆಗಿರ್ತಾರೆ. ಈ ತರದೆಲ್ಲ ಸಾಕಷ್ಟು ನೋಡಿರೋದೆಲ್ಲ ನಾನು ರೋಹಿಣಿ ನಕ್ಷತ್ರದವ್ರನ್ನೇ. ಸೊ ಹೀಗಾಗಿ ಈ ಲೇಡೀಸ್ ಅಂತ ಬಂದಾಗ ಈ ತರ ಪ್ರಾಬ್ಲಮ್ನೆಲ್ಲ ಕ್ರಿಯೇಟ್ ಇರುತ್ತೆ ಅವ್ರಿಗೆ. ಸೊ ಅದನ್ನ ಅವರು ಅರ್ಥಕೊಂಡು ಬಾಳ್ಬೇಕು ರೋಹಿಣಿ ನಕ್ಷತ್ರದವರು. ಇದಕ್ಕೆ ಪರಿಹಾರ ಏನು ಅಂತ? ಪರಿಹಾರ ಅಂತಂದ್ರೆ ಏನಿಲ್ಲ, ನಮ್ಮ ಗ್ರಹಗಳು ಯಾವ ರೀತಿ ಚೇಂಜ್ ಆಗುತ್ತೆ. ಇವಾಗ ನೋಡಿ, ನಾನು ಹೇಳ್ತಾ ಬರ್ತಾ ಇದ್ದೀನಿ 3 ದಿನ 26ನೇ ತಾರೀಕವರೆಗೂ. ಯಾಕಪ್ಪ ಅಂದ್ರೆ ವೃಷಭ ರಾಶಿಯ ರಾಶಿಯಾಧಿಪತಿ ಶುಕ್ರ 6ನೇ ಮನೆಗೆ ಬಂದಿರೋದ್ರಿಂದ ಹುಷಾರಾಗಿರಿ. ಮತ್ತೆ ಈ ಪರಿಹಾರ ಅಂತ ಬಂದಾಗ ನೋಡಿ, ವೃಷಭ ರಾಶಿಯವರು ಮುಖ್ಯವಾಗಿ ಚಂದ್ರನಿಗೆ ಯಾಕಂದ್ರೆ ಚಂದ್ರ ಮನಸ್ಕರಕ ಅಂತ ಹೇಳ್ದೆ, ಅವನು ಏನ್ ಬೇಕಾದ್ರೂ ಮಾಡ್ತಾನೆ. ಮನಸ್ಸನ್ನ ಕೆಡಿಸ್ತಾ ಅಂತಂದ್ರೆ ಅದು ಏನ್ ಬೇಕಾದ್ರೂ ಆಗ್ಬಹುದು. ಹಾಗಾಗಿ ಚಂದ್ರನ ರಾಶಿ, ಅದ್ರಲ್ಲೂ ಶುಕ್ರನ ರಾಶಿ ಆಗಿರೋದ್ರಿಂದ, ಮತ್ತೆ 3ನೇ ಮನೆ ಚಂದ್ರನ ರೋಹಿಣಿ ನಕ್ಷತ್ರ 1, 2, 3, 4ನೇ ಪಾದದವರು ಅಲ್ಲೇ ಇರೋದ್ರಿಂದ ಅವರು ಚಂದ್ರನಿಗೆ ಸಂಬಂಧಪಟ್ಟಂತಹ ಒಂದು ಸ್ಟೋನು ಅಥವಾ ಒಂದು ಬ್ರೇಸ್ಲೆಟ್ ಈ ರೀತಿ ಹಾಕೊಂಡಾಗ ಎಲ್ಲ ಒಂದ್ ಕಡೆ ಅವ್ರ ಮನಸ್ಸು ಹತೋಟಿಗೆ ಬರುತ್ತೆ. ಆಗುವಂತ ಅಪಘಾತಗಳು ತಡೀತಾ ಹೋಗ್ತವೆ. ಮಾತಾಗಿರ್ಬೋದು, ನಮ್ಮ ನಡೆ ನುಡಿ ಆಗಿರ್ಬೋದು. ಯಾಕಂದ್ರೆ ಟೈಮ್ ಚೆನ್ನಾಗಿಲ್ಲ ಇವಾಗ ವೃಷಭ ರಾಶಿಯವ್ರಿಗೆ, ಟೈಮ್ ಚೆನ್ನಾಗಿಲ್ಲ. ಅವ್ರು ಏನೇ ದುಡ್ಡು ಕಾಸು ಏನೇ ಬರ್ಬೋದು, ಆದ್ರೆ ಕಿತ್ತಾಟ ಜಾಸ್ತಿ ಆಗ್ತಿರುತ್ತೆ. ಜಗಳ ಅಂದ್ರೆ ಶತ್ರು ಮನೆ, 6ನೇ ಮನೆ ಶತ್ರು ಮನೆ ತುಲಾ ರಾಶಿ. ಆ ಶತ್ರುವಿನ ಮನೆಯಲ್ಲಿ ರಾಶಿಯಾಧಿಪತಿ ಶುಕ್ರ ಹೋಗಿ ಕುತ್ಕೊಂಡಾಗ ಜಗಳ ಜಾಸ್ತಿ ಆಗ್ತಾ ಇರುತ್ತೆ. ಮತ್ತೆ ಸೂರ್ಯನ ಜೊತೆ ಇರೋದ್ರಿಂದ ಕಾನೂನಿನ ತೊಂದರೆ ಜಾಸ್ತಿ ಆಗ್ತಾ ಇರುತ್ತೆ. ಕೋರ್ಟು, ಕೇಸು, ಕಂಪ್ಲೇಂಟು, ಯಾವುದೇ ವಿಷಯ ಆಗಿರ್ಬೋದು, ಯಾವುದೇ ಸಮಸ್ಯೆ, ಯಾವುದೇ ವಿಷಯಕ್ಕೆ ಈ ಸಮಸ್ಯೆಗಳು ಹುಟ್ಟಾಕೊಳ್ತಾ ಇರುತ್ತೆ. ಮತ್ತೆ 6ನೇ ಮನೆಯವರು ಅವರು ಕಿತ್ತಾಡೋದಾಗಿರ್ಬೋದು. ಈ ತರ ತುಂಬಾ ಶತ್ರು ಮನೆ, ರೋಗದ ಮನೆ, ಈ ಕಾಯಿಲೆ ಮನೆ, ಇವೆಲ್ಲವೂ ಕೂಡ ಅಲ್ಲೇ ಬರುತ್ತೆ. ಹಾಗಾಗಿ ತುಂಬಾ ಹುಷಾರಾಗಿರ್ಬೇಕು. ಅದಕ್ಕೆ ಒಂದು ಶುಕ್ರನನ್ನ ಆಕ್ಟಿವೇಟ್ ಮಾಡ್ಕೊಳ್ಳೋದು, ಶುಕ್ರನ ಒಂದು ಬ್ರೇಸ್ಲೆಟ್ ಹಾಕೊಳ್ಳೋದು. ಯಾಕಂದ್ರೆ ವೃಷಭ ರಾಶಿಗೆ ಶುಕ್ರನೇ ಅಧಿಪತಿ ಆಗಿರ್ತಾನೆ. ಅದೇ ರೀತಿ ಚಂದ್ರನ ಒಂದು ಸ್ಟೋನ್ ಅನ್ನ ಅವರ ಬೆಡ್ರೂಮ್ ಅಲ್ಲಿ ಇಟ್ಕೊಳ್ಳೋದು, ಚಂದ್ರನ ಒಂದು ಬ್ರೇಸ್ಲೆಟ್ ಹಾಕೊಳ್ಳೋದು. ಈ ರೀತಿ ಮಾಡಿದಾಗ ಎಲ್ಲ ಒಂದ್ ಕಡೆ ಅವರು ಸ್ವಲ್ಪ ಮಟ್ಟಿಗೆ ಇದಾಗುತ್ತೆ. ಮತ್ತೆ ಆಗುವಂತಹ ಅನಾಹುತಗಳನ್ನ ಯಾರಿಂದಲೂ ತಡೆಯಕ್ಕಾಗೋದಿಲ್ಲ. ಆಗುವಂತಹ ಅನಾಹುತಗಳು ಆಗ್ತಾನೆ ಇರುತ್ತೆ. ಹಾಗಾಗಿ ತುಂಬಾ ಕೇರ್ಫುಲ್ ಆಗಿರ್ಬೇಕು ಅಂತ ಹೇಳ್ತೀನಿ. ಕೇರ್ಫುಲ್ ಆಗಿರ್ಬೇಕು ಅಂತ ಫಸ್ಟೇ ಹಿಂಟ್ ಕೊಟ್ಟಿರ್ತೀವಿ, ಅದು ಡೇಟ್ ಸಮೇತ ಹೇಳಿರ್ತೀವಲ್ವಾ, 26ನೇ ತಾರೀಕುವರೆಗೂ ಹೀಗೆ ಇರ್ಬೇಕು, 26, 27ನೇ ತಾರೀಕುವರೆಗೂ ಅಂತ. ಅದನ್ನ ಅನುಸರಿಸ್ಕೊಳ್ಬೇಕು. ಎಲ್ಲೋ ತಗೊಂಡೋಗಿ ದುಡ್ಡು ಇನ್ವೆಸ್ಟ್ ಮಾಡ್ಬಿಡೋದು, ದುಡ್ಡು ಹೋಯ್ತು ಅನ್ನೋದು, ಇನ್ನೆಲ್ಲೋ ಗೋಲ್ಡ್ ಇಟ್ಬಿಡೋದು, ಯಾರೋ ಕದ್ಕೊಂಡ್ಬಿಟ್ರು ಅನ್ನೋದು, ಈ ತರ ಎಲ್ಲ ಆಗ್ತಾ ಇರುತ್ತೆ. ಸಣ್ಣ ಪುಟ್ಟ ಇನ್ಸಿಡೆಂಟ್ ಗಳೆಲ್ಲ ಆಗ್ತಾ ಇರುತ್ತೆ. ಮತ್ತೆ ಜಗಳ ಅದರಿಂದ. ಹಾಗಾಗಿ ಕುಟುಂಬದಲ್ಲೂ ಜಗಳ ಮಾಡ್ಕೊಳ್ಳೋದು, ಇದೆಲ್ಲವೂ ನಡೆಯುತ್ತೆ.